ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ಪುಟ್ಟದಾಗಿ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಬೀಚಿಗೆ ಬಂದಿದ್ದೀವಿ. ಯಾವ ಬೀಚ್ ಅಂತ ಹೇಳ್ತೇನೆ. ಹಾಗೆ ನನ್ನ ಮಕ್ಕಳೆಲ್ಲ ತುಂಬ ಖುಷಿಯಿಂದ ಆಟ ಆಡಿದರು, ತುಂಬ ಖುಷಿಪಟ್ಟರು ಕೂಡ. ತುಂಬ ಚೆನ್ನಾಗಿತ್ತು. ನೋಡ್ತಾ ಇದೆಲ್ಲ ಬೀಚ್ ಸಖತ್ತಾಗಿ ಕಾಣಿಸ್ತಾ ಇದೆ. ಹಾಗೆ ನನ್ನ ಮಗಳು ಮತ್ತು ನನ್ನ ಚಿಕ್ಕಮ್ಮ ಇಬ್ಬರು ಮುಂದೆ ಬಂದಿದ್ದರು. ಹಾಗೆ ಅವರು ಕೂಡ ಬೀಚಲ್ಲಿ ಇರಲಿಲ್ಲ. ಹಾಗೆ ನಾವಿಲ್ಲಿ ನೋಡ್ತಾ ಬಂದ್ವಿ ಎಲ್ಲಿರ್ಬೋದು ಅಂತ ಹೇಳಿ. ನೋಡ್ಬೋದು ಇಲ್ಲೆಲ್ಲ ತುಂಬ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಬಂದಿದ್ದಾರೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂಥ ಪ್ಲೇಸ್. ಅಂದರೆ ಆಡಲಿಕ್ಕೆ, ಅಂದರೆ ಜೋಕಾಲಿ ಆಗಿರ್ಬೋದು, ಜಾರುಬಂಡೆ ಈ ಥರದ್ದೆಲ್ಲ ಉಂಟು. ಗಾರ್ಡನ್ ಸಖತ್ತಾಗಿದೆ ಮಾತ್ರ. ಫ್ಯಾಮಿಲಿಗಾಗಿ ಸಖತ್ತಾಗಿ ಇರುತ್ತೆ. ಫ್ಯಾಮಿಲಿ ಎಲ್ಲ ಬರಲಿಕ್ಕೆ ಇಲ್ಲಿ. ಹಾಗೆ ನನ್ನ ಮಗಳು ನೋಡಿ, ನಮ್ಮ ಚಿಕ್ಕಮ್ಮ ಇಲ್ಲಿ ಜಾರುಬಂಡೆ ಹತ್ರ ಕರ್ಕೊಬಂದಿದ್ದಾಳೆ. ಅವಳು ತುಂಬ ಆಡ್ತಾಯಿದ್ಲು. ಅವಳಿಗೆ ಜಾರುಬಂಡೆ ಆಡೋದು ತುಂಬ ಅಂದರೆ ತುಂಬಾ ಖುಷಿ ಅವಳಿಗೆ. ನೋಡ್ತಾ ಇರ್ಬೋದು ಇಲ್ಲಿ. ಹಾಗೆ ಅವಳಿಗೆ ತುಂಬ ಖುಷಿ ಆಯಿತು. ತುಂಬಾ ಆಟ ಆಡಿದ್ಲು ಅವಳು. ಜಾರುಬಂಡಿಲಂತೂ ತುಂಬ ಆಟ ಆಡಿದ್ಲು. ನೋಡಿ ಸಾಕು ಬೀಚಿಗೆ ಹೋಗುವ ಅಂತ. ಅದನ್ನು ಕೂಡ ಫಸ್ಟ್ ಜಾರುಬಂಡೆಯಲ್ಲಿ ಆಟ ಆಡ್ಕೊಂಡೇ ಹೋಗುವ ಅಂತಾನೆ ಮತ್ತೊಂದು ರೌಂಡ್ ಅಂತ ಹೇಳಿ ಖುಷಿಯಿಂದ ಆಟ ಆಡ್ತಿದ್ಲು. ಹಾಗೆ ನಾನು ಮತ್ತೆ ಸುಮ್ಮನೆ ಹಾಕ್ಕೊಂಡಿದ್ದು, ಆಟ ಆಡಿದರೆ ಆಟ ಆಡಲಿ ಬಿಡು ಅಂತ ಹೇಳಿ. ಹಾಗೆ ಜಾರುಬಂಡೆ ಆಡಿದ ತಕ್ಷಣ ಬೀಚಿಗೆ ಹೋದ್ವಿ ಎಲ್ಲರೂ ಸೇರಿ. ನೋಡ್ತಾ ಇರ್ಬೋದು ನಿಮಗೆ. ಹೊಕ್ಕು ಕಾಯ್ದಿತ್ತು ಮಗ. ಪ್ಲೇಸ್ ಮತ್ತು ಸಖತ್ತಾಗಿದ್ದು. ತುಂಬ ನೀಟಾಗಿ, ಅಂದರೆ ಕ್ಲೀನ್, ಅಂದರೆ ಗಲೀಜು ಆ ಥರದಲ್ಲಿ ಏನೂ ಕೂಡ ಇಲ್ಲ ಇಲ್ಲಿ. ತುಂಬ ಕ್ಲೀನಾಗಿತ್ತು. ಮತ್ತು ಜನ ಕೂಡ ಅಷ್ಟೊಂದು ಜನ ಏನೂ ಇರಲಿಲ್ಲ ನಾವು ಹೋಗಿ ಟೈಮಲ್ಲಿ. ಹಾಗಾಗಿ ಫ್ರೀಯಾಗಿ ಸ್ವಲ್ಪ ಆಟ ಆಡಲಿಕ್ಕೆಲ್ಲ ತುಂಬ ಖುಷಿ ಆಯಿತು. ನನ್ನ ಮಗಳಿಗಂತೂ ಸಖತ್ ಖುಷಿ ಆಯಿತು. ನನ್ನ ಮಗ ಮೊದಲೇ ಬಂದ್ಕೊಂಡು ಆಟ ಆಡ್ತಾನೆ ಇದ್ದ. ಅವನಿಗೆ ಫಸ್ಟ್ ಟೈಮ್ ಈ ಥರ ಬೀಚಲ್ಲಿ ಬಿಟ್ಟಿದ್ದು ಅಥವಾ ಹೀಗೆ ನೀರೆಲ್ಲ ನೋಡಿದ್ದು ಈ ಥರ. ಹಾಗೆ ಅವನಿಗೆ ಫಸ್ಟಲ್ಲಿ ಇಳಿಯುವಾಗ ಸ್ವಲ್ಪ ಇದು ಮಾಡಿಕೊಂಡ. ನೀವು ಗೊತ್ತಿರ್ಬೋದು, ನೀರಲ್ಲಿ ಕಾಲು ಹಾಕಿದ ತಕ್ಷಣ ಮರಳೆಲ್ಲ ಒಂಥರ ಒಂದು ಕೊಚ್ಕೊಂಡು ಹೋದ್ರ ಥರ ಅನಿಸ್ತಾ ಇರುತ್ತಲ್ಲ. ಕಾಲು ಸ್ವಲ್ಪ ಹೊಂಡದಲ್ಲಿ ಹಾಕಿದಂಗೆ ಅನಿಸ್ತಾ ಇರುತ್ತಲ್ಲ, ಅವನಿಗೆ ಆ ಥರ ಆಯಿತು. ಹಾಗಾಗಿ ಅವನು ತುಂಬ ಹಿಡ್ಕೊಂಡು ನೋಡೋದು ಸಖತ್ತಾಗಿದೆ. ನೋಡಲಿಕ್ಕೆ ಮತ್ತು ಸಖತ್ತಾಗಿ ಖುಷಿಯಾಗುತ್ತೆ. ಫ್ರೀ ಆಗಿದ್ದಾಗ ಅಥವಾ ಏನು ಮನಸ್ಸಿಗೆ ಬೇಜಾರಾದಾಗ ಈ ಥರ ಬೀಚ್ ಹತ್ರ ಹೋಗಿ ಇದು ಸಖತ್ ಮನಸ್ಸಿಗೆ ತುಂಬ ಹಿತ ಅನಿಸುತ್ತೆ. ನೋಡಿ, ಆಕಾಶ ಮತ್ತು ಸಮುದ್ರ ಎರಡೂ ಕೂಡ ಟಚ್ ಆಗಿದೆ ಅಂತಲೇ ಅನಿಸುತ್ತೆ. ನೋಡ್ಬೋದು ನೀವು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಮಕ್ಕಳಿಗೆ ನೀ ಬರ್ಬೇಕಿತ್ತ ಅವಾಗ. ಅವಾಗ ಸುಮಾರು ಹೊತ್ತು ನಿಂತ್ಕೊಂಡಿದ್ದ ನೀರಾಗೆ. ಹೋಯ್ ಕಡೆಗೆ ಜೋರು ತೆರಿ ಬಂತಲ್ಲ ಸೌಂಡ್ಗೆ ನೆಕ್ಕ ಅಂದ. ಹಂಗೆ ಎತ್ಕ ಮಗ, ಹಂಗೆ ಎತ್ಕ. ಹೊಂಡದಂಗೆ ಆಯ್ತದಲ್ಲ ಹಂಗೆ. ನನ್ನ ಮಗ ಕೈ ಬಿಟ್ಕೊಂಡು ಹೋಗ್ಬೇಕಂತಾನೆ ಇಲ್ಲ. ಅವನು ಕೂಡ ತುಂಬಾ ಖುಷಿಯಾಗಿತ್ತು. ಬೀಚಲ್ಲಿ ಅಪ್ಪಳಿಸುವಂಥ ಅಲೆಗಳ ಸೌಂಡ್ ಅಂತೂ ಎಷ್ಟು ಸಖತ್ತಾಗಿರುತ್ತೆ. ಒಂದು ಟೈಮ್ ಅದೇ ಥರ ಕುತ್ಕೊಂಡು ಸೈಲೆಂಟಾಗಿ ಕುತ್ಕೊಂಡು ಕೇಳ್ತಾ ಇರಬೇಕಂತ ಅನ್ಸುತ್ತೆ. ಅಷ್ಟು ಖುಷಿಯಾಗಿರುತ್ತೆ. ತುಂಬ ಚೆನ್ನಾಗಿ ಥರನೇ ಬರ್ತಾ ತುಂಬ ಖುಷಿಯಾಗುತ್ತೆ. ಬೇರೆ ಜೊತೆ ಕೂಡ ಆಟ ಆಡಲಿಕ್ಕೆ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತಲ್ಲ ಈ ಥರ ಆಟ ಆಡೋದಂದರೆ. ನನ್ನ ಮಗನ ನೋಡಿ, ಹಾಂ ಮೊಬೈಲ್ ಹಾಕೊಂಡು ಕಾಣಲ್ಲ. ಮೊಬೈಲ್ ಹಾಕಿ ಇಲ್ಲ ಇಳಿತ
ಟೈಮ್ ಕೂಡ ಆಗೋಯ್ತು. ಹಾಗೆ ಹೊರಡುವ ಅಂತ ಹೇಳ್ಕೊಂಡು ಹೊರಟಿವಿ. ತುಂಬ ನೈಟ್ ಆಗಿಬಿಡುತ್ತೆ ಹೇಳಿ ಊರಿಗೆ ಬಂದುಬಿಟ್ಟಿದ್ವಿ. ಹಾಗೆ ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸಾಕು ಸಾಕು